ಮಾತು ಹೇಳ್ತೀನಿ ನಾನು. ಇವತ್ತ ಬಸವ ಸಂಸ್ಕೃತಿ ಅಭಿಯಾನ ಬಾಗೇವಾಡಿಯಿಂದ ಪ್ರಾರಂಭ ಆಗಿ ನ ಭೂತೋ ನ ಭವಿಷ್ಯ ಅನ್ನುವಂಗ ಇಡೀ ಕರ್ನಾಟಕ ತುಂಬ ಒಂದು ಬಸವಣ್ಣನ ಗಾಳಿ ಬೀಸ್ತು. ಅದರಲ್ಲಿ ಬೆಂಗಳೂರಿನಲ್ಲಿ ಬಹಳ ಜನ ಎಲ್ಲ ಒಂದು ಕಲ್ಯಾಣ ಮಂಟಪ ಹಿಡಿಯರಿ, ಒಂದು ಆಡಿಟೋರಿಯಂ ಹಿಡಿಯರಿ, ರವೀಂದ್ರ ಕಲಾಕ್ಷೇತ್ರದ ಮಾಡ್ಯಾರಿ ಅಂತ ಅಂತೀವಿ. ನಾವು ಹಂಗೆಲ್ಲ ಇಷ್ಟೆಲ್ಲ ಜಿಲ್ಲಾ ಓಡಾಡಿ ಬಂದ ಮೇಲೆ ಅದಕ್ಕೆ ಅರಮನೆ ಮೈದಾನದಾಗ ಮಾಡಿದ್ರೆ ಅದಕ್ಕೊಂದು ರೇಟ್ ಅದ, ಅದಕ್ಕೊಂದು ಇದು ಅದ ಅಂತ ತಿಳ್ಕೊಂಡು ನಾವು ಅರಮನೆ ಮೈದಾನದಾಗ ಸುಮಾರು 2 ಲಕ್ಷ ಗಟ್ಟಲೆ ಜನ ಸೇರಿಸಿ ಅದು ಮಾಡಿ ಬಹುತೇಕ ಕೆಲವರಿಗೆ ಅದನ್ನ ಪಚನ ಮಾಡ್ಕೊಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಆ ಬಸವ ವಿರೋಧಿ ಬಸವನವರು ಕಾರ್ಯ ಮಾಡೋವರಿಗೆ ಬಸವ ತಾಲಿಬಾನ್ ಅಂತ ಅಂದಿದ. ಅದಕ್ಕೆ ಅಂತ ಸ್ವಾಮಿಗಳು ಇಲ್ಲಿ ಬರಬಾರದು ಎಂಬುದೇ ನಮ್ಮ ಮುಖ್ಯ ಉದ್ದೇಶದ. ಬಸವ ನಾಡಿನಲ್ಲಿ ಬಸವಣ್ಣನ ಪರ ಇದ್ದವರೇ ಬರಬೇಕು. ಬಸವಣ್ಣನವರಿಗೆ ಬೈಯೋರು, ಬಸವಣ್ಣನವರಿಗೆ ಟೀಕೆ ಮಾಡೋರು ಇಲ್ಲಿ ಬರಬಾರದು. ಆ ದೃಷ್ಟಿಯಿಂದ ನೀವೆಲ್ಲರೂ ಅದಕ್ಕೆ ಸಿದ್ಧರಾಗಬೇಕು. ನೀವೆಲ್ಲರೂ ಬಸವಣ್ಣನ ಇದು ಕಣಕಣದಲ್ಲಿ ಬಸವ ಶಕ್ತಿ ಅದ. ಇಲ್ಲಿ ಕಣಕಣದಲ್ಲಿ ಶರಣರು ಇಲ್ಲಿ ರಕ್ತ ಚೆಲ್ಲ. ಇಲ್ಲಿ ನೂರಾರು ಶರಣರು ಅಲ್ಲ, ಸಾವಿರಾರು ಶರಣರು ಬಲಿದಾನ ಮಾಡ್ಯಾರ. ಅವತ್ತಿನ ಪರಿಸ್ಥಿತಿಯಲ್ಲಿ ಬಸವಣ್ಣನ ವಿಚಾರಧಾರೆ ಆಗಿನ ಕಾಲಮಾನದಲ್ಲಿ ಪಚನ ಮಾಡಿಕೊಳ್ಳೋ ಶಕ್ತಿ ಇರಲಾರ್ದಕ್ಕೆ ಅದು ಅನಾಹುತ ಆಗ್ತು. ಸಾವಿರಾರು ಜನ ಶರಣರು ಪ್ರಾಣ ಕೊಟ್ಟ, ಸಾವಿರಾರು ಜನ ಶರಣರು ತ್ಯಾಗ ಮಾಡ್ಯಾರ. ಅಂಥ ತ್ಯಾಗ ಮಾಡಿರುವಂತ ತ್ಯಾಗ ಬಲಿದಾನ ಭೂಮಿಯಲ್ಲಿ ಬಸವಣ್ಣನ ಬೆಳಕು ಒಂದಿಲ್ಲ ಒಂದಿನ ಜಗ ವಿಸ್ತಾರ ಆಗೇ ಆಗ್ತದ. ಇವತ್ತು ಲಂಡನ್, ರಷ್ಯಾ ಎಲ್ಲ ಕಡೆ ಬಸವಣ್ಣನ ಜಯಂತಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಬಸವ ಜಯಂತಿ ಆಗ್ತಾ ಇದೆ. ನಾಡಿನ ವಿಶ್ವದ ತುಂಬಾ ಬಸವ ಜಯಂತಿ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಬಸವಣ್ಣನವರಿಗೆ ತಾಲಿಬಾನ್ ಅನ್ನೋದು, ಅವ್ರ ಇದು ಮಾಡೋದು ಇಂಥದ್ದು ಆಗ್ಬಾರ್ದು. ಅದಕ್ಕೆ ಅವರು ಇದು ವೈಯಕ್ತಿಕ ಬಸವಲಿಂಗ ಪಟ್ಟದೇವರಿಗೆ ಏನಾರ ಅಂದ್ರೆ ನಾವು ಹೋರಾಟ ಮಾಡಲ್ಲ. ಸಾವಿರ ಬೇದ್ರೂ ನಮ್ಗೇನಾಗಲ್ಲ. ಅದ್ರ ತತ್ವಕ್ಕೆ ಚ್ಯುತಿ ಬಂದ, ತತ್ವಕ್ಕೆ ಧಕ್ಕೆ ಬಂದಾಗ ನಾವು 1000 ಮಂದಿ ಹೇಳಿದ್ರು ನಾವು ಕೇಳೋದಿಲ್ಲ. ಅದಕ್ಕೆ ವಿರೋಧ ಮಾಡೇ ಮಾಡ್ತೀವಿ. ಅದಕ್ಕೆ ನೀವೆಲ್ಲರೂ ಸಿದ್ಧರಾಗಬೇಕು. ನೀವೆಲ್ಲರೂ 28ನೇ ತಾರೀಕಿಗೆ ಬೃಹತ್ ಮನೆ ಇಲ್ಲಿ ಕಲ್ಯಾಣ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆಗಳಿಂದ ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಕರ್ನಾಟಕದ ಮೂಲೆಗಳಿಂದ ಬಸವ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ನೀವು ಎಲ್ಲ ಸ್ಥಾನಿಕದವರು ಅದರಲ್ಲೆಲ್ಲ ಪಾಲ್ಗೊಳ್ತೀರಿ ಅಂತ ನಮ್ಮ 100% ಭರವಸೆ ಅದ, ವಿಶ್ವಾಸ ಅದ. ಮತ್ತ ನಾಳೆ ಬಿಟ್ಟು ನಾಡ್ದು 14ನೇ ತಾರೀಕಿಗೆ ಇಲ್ಲಿ ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಮಾತಾಜಿಯವರ ಆಶ್ರಮದಲ್ಲಿ ಒಂದು ಸಭೆ ಕರೆದಿದ. ಆ ಸಭೆಗೆ ನೀವೆಲ್ಲ ಬರಬೇಕು. ಮಧ್ಯಾಹ್ನ 2 ಗಂಟೆಗೆ ನೀವೆಲ್ಲ ಬರಬೇಕು ಅಂತ ನಾನು ಆಮಂತ್ರಣ ಕೊಡ್ತಾ ಇದ್ದೀನಿ. ಆ ಸಭೆಯಲ್ಲಿ ಆಗಿರುವಂತ ತೀರ್ಮಾನಕ್ಕೆ ಮುಂದೆ ಏನೇನು ಚಟುವಟಿಕೆ ಮಾಡಬೇಕು ಅನ್ನುವಂತ ಚರ್ಚೆ ಆಗ್ತದೆ. ಅದಕ್ಕೆ ತಾವೆಲ್ಲ ಆಗಮಿಸಿ ನಾಡ್ದು 14ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ನಡೆಯುವ ಸಭೆಗೆ ಯಶಸ್ವಿ ಮಾಡ್ರಿ ಅಂತ ಹೇಳಿ ಮತ್ತೊಮ್ಮೆ ಈ ಬ್ಯಾಂಕಿನಿಗೆ ಹಗಲು ರಾತ್ರಿ ದುಡಿದಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ